ಕೋಗಿಲು ನಿವಾಸಿಗಳು 2 ದಿನಕ್ಕೆ ಮನೆ ಭಾಗ್ಯವನ್ನ ಪಡ್ಕೊಂಡಿದ್ದಾರೆ. 2 ದಿನಕ್ಕೆ ಮನೆ ಭಾಗ್ಯ ಸಿಕ್ಕಿದೆ ಅವರಿಗೆ. ಆದರೆ ದಾವಣಗೆರೆಯಲ್ಲಿ 3 ತಿಂಗಳಾದರೂ ಕೂಡ ಸೂರು ಸಿಕ್ಕಿಲ್ಲ. ರವೀಂದ್ರನಾಥ ಬಡಾವಣೆಯಲ್ಲಿ ಅಕ್ರಮ ಮನೆ ತೆರವು ಮಾಡಲಾಗಿತ್ತು. ಅಕ್ಟೋಬರ್ನಲ್ಲಿ ನಡೆದಿದ್ದಂತಹ ಮನೆ ತೆರವು ಕಾರ್ಯಾಚರಣೆ 36 ಕುಟುಂಬಗಳು ಬೀದಿಗೆ ಬಿದ್ದಿವೆ. 180ಕ್ಕೂ ಹೆಚ್ಚು ಜನ ಇದ್ದಾರೆ. ಮನೆ ತೆರವು ಬಳಿಕ ತುರ್ಜಘಟ್ಟ ಕಾಳಜಿ ಕೇಂದ್ರಕ್ಕೆ ಅವರನ್ನೆಲ್ಲ ಶಿಫ್ಟ್ ಮಾಡಲಾಯಿತು. ಆದರೆ ಇದುವರೆಗೂ ಕೂಡ ಅಲ್ಲಿ ಯಾರೊಬ್ಬರಿಗೂ ಮನೆ ಕಲ್ಪಿಸಿ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಒಬ್ಬರಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಇದೇ ಕಾರಣಕ್ಕೆ ಎದ್ದಿರೋದು. ರವೀಂದ್ರನಾಥ ಜೀವನ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಡೆಮೊಲೇಷನ್ ಮಾಡ್ತಾರೆ ಸರ್. ಈಗ 2 ತಿಂಗಳು 3 ತಿಂಗಳಲ್ಲಿ ಬಿದ್ದಿದೆ ಸರ್. ಇಲ್ಲಿ ಈಗ ನಾವು ನಿರಾಶ್ರಿತ ಕೇಂದ್ರಕ್ಕೆ ಕಳಿಸಿದ್ರು ಸರ್. ಅವತ್ತು ರಾತ್ರಿನೇ ಕಳಿಸಿದ್ರು. ಡೆಮೊಲೇಷನ್ ಮಾಡಿಸಿದ ದಿವಸನೇ ತಹಸೀಲ್ದಾರ್ ಸರ್ ಕಳಿಸಿದ್ರು ಸರ್. ಇಲ್ಲಿಗೆ ನಿಮಗೆ 3 ದಿನ ಒಳಗೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕಳಿಸಿದ್ರು ಸರ್. ಈಗ 3 ದಿನ ಹೋಗಿ 3 ತಿಂಗಳಾಗಿದೆ ಸರ್. ನಾವು ಏನಾಗಿದ್ದೀವಿ ಅಂತಲೂ ಅವ್ರು ಏನು ಹೇಳ್ತಿಲ್ಲ ಸರ್. ನೀವು ಸತ್ತಿದ್ದೀರಾ, ಬದುಕಿದ್ದೀರಾ, ನಿಮ್ಮ ಕಷ್ಟ ಏನು, ಸುಖ ಏನು ಅಂತ ನಮ್ಮನ್ನು ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಒಂದು ಗೋಡಂಬಿಲ್ಲ ಸರ್. ಒಂದು ಬಾಗ್ಲು ಅನ್ನೋದಿಲ್ಲ ಸರ್. ಒಂದು ಕಾಂಪೌಂಡ್ ಥರ ಇದೆ ಸರ್. ಅಲ್ಲಿ ಜೀವನ ಮಾಡ್ತಿದ್ದೀವಿ ಸರ್. ಹೆಣ್ಮಕ್ಳು ಒಂದು 70-80 ಜನ ಹೆಣ್ಮಕ್ಳು ಇದ್ದೀವಿ ಸರ್. ಸ್ವಲ್ಪ ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ಸ್ವಲ್ಪ ಜನ ಇಲ್ಲೇ ಇದ್ದೀವಿ ಸರ್. ಮಕ್ಕಳು ಎಲ್ಲ ಸಂಬಂಧಿಕರ ಮನೆಯಲ್ಲಿ, ರಿಲೇಷನ್ಸ್ ಮನೆಯಲ್ಲಿ, ಚಿಕ್ಕಮ್ಮರ ದೊಡ್ಡಪ್ಪರ ಮನೆಯಲ್ಲಿ ಬಿಟ್ಟು ಬಂದಿವಿ ಸರ್. ನಮಗೆ ಪರಿಹಾರ ಅಂತದ್ದು ಏನು ಸಿಕ್ಕಿಲ್ಲ ಸರ್. ಇವತ್ತು ನಾಳೆ ಅಂತಂದ್ರೆ ಸರ್. ಇವರು 3 ತಿಂಗಳು ಸರ್. ನಾವು 36 ಕುಟುಂಬದವರು ಒಂದು ಜಾಗ ಇತ್ತು ಗೋಮಾಳ ಅಂತಂದು. ಬಡವರು ನಾವು ಕೊಂಡ್ಕೊಳೋದಾಗಲ್ಲ ಅಂತಂದು ಈಗ 20 ವರ್ಷ ಆಯ್ತು ಅಲ್ಲಿ ನಾವು ಮನೆ ಕಟ್ಟಿಯಂದು 36 ಕುಟುಂಬದವರು ಆಕೆ ಜೀವನ ಮಾಡ್ತಿದ್ವಿ. ಆಮೇಲೆ ಕೆಲಸ, ಆಮೇಲೆ ತರಕಾರಿ ಮಾರೋದು, ಹೆಣ್ಮಕ್ಳು ಮನೆ ಕೆಲಸಕ್ಕೆ ಹೋಗೋಂಥವ್ರು ನೆಮ್ಮದಿ ಜೀವನ ಮಾಡ್ತಿದ್ವಿ ಇಷ್ಟು ದಿನ. ಅಲ್ಲಿ ಅಕ್ಕಪಕ್ಕದವರು ನಮಗೆ ಇದು ಪಾರ್ಕ್ ಸೇರಬೇಕು ಅಂತ ಹೇಳಿ ಅವರು ಪಾರ್ಕ್ನಾಗ ಕಟ್ಟಿರೋದು. ಗೋಮಾಳ ಜಾಗದಾಗ ಅವರು ಕಟ್ಟಿದ್ದಾರೆ. ನಾವು ಅವ್ರು ಹೆಂಗೆ ಕಟ್ಟಿದ್ದಾರೆ ನಾವು ಹಂಗೆ ಕಟ್ಟಿದ್ವಿ ಗೋಮಾಳ ಜಾಗದಲ್ಲಿ. ಈಗ ಅವರು ನಮ್ಮ ಅಕ್ಕಪಕ್ಕ ಗೋಮಾಳ ಜಾಗ ಅಲ್ಲ ಇದು ಅಂತಂದು ಪಾರ್ಕ್ ಮಾಡ್ಕೋಬೇಕು ಅಂತಂದು ಅಲ್ಲಿ ಅಕ್ಕಪಕ್ಕದ ಮನೆಯವರು ನಮ್ಮನ್ನ ಆರ್ಡರ್ ತಂದು